ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ನಟ ದರ್ಶನ್ ಚಡಪಡಿಸ್ತಾ ಇದ್ದಾರಂತೆ. ಯಾವಾಗ ಬೇಲ್ ಸಿಗುತ್ತೆ, ನಾನು ಯಾವಾಗ ಹೊರಗೆ ಹೋಗ್ತೀನಿ, ಯಾವಾಗ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿ ಚಡಪಡಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಬಳಿಕ ಜೈಲಿನಿಂದ ಆಪ್ತರಿಗೆ ಕರೆಯನ್ನು ಮಾಡಿದಾರಂತೆ ಕೊಲೆ ಆರೋಪಿ ದರ್ಶನ್. ಮುಂದಿನ ಕಾನೂನು ಹೋರಾಟ ಹೇಗೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ತಮ್ಮ ವಕೀಲರ ಜೊತೆಗೂ ಕೂಡ ಮತ್ತೆ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿರುವಂಥದ್ದು. ಹೇಳಿ ಕೇಳಿ ಒಬ್ಬ ಸ್ಟಾರ್ ಆಗಿದ್ದವರು, ಐಷಾರಾಮಿ ಜೀವನವನ್ನು ನಡೆಸಿದ್ದವರು, ಬೇಕಾಗಿದ್ದನ್ನು ಪಡೆದು ಆರಾಮಾಗಿದ್ದಂತಹ ವ್ಯಕ್ತಿ ಈಗ 4 ಗೋಡೆಗಳ ಮಧ್ಯೆ ಬಂಧಿಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಸಿನಿಮಾ ಶೂಟಿಂಗ್ ಇಲ್ಲ, ಬಾರ್ ಇಲ್ಲ, ಪಬ್ ಇಲ್ಲ, ಎಂಜಾಯ್ಮೆಂಟ್ ಇಲ್ಲ, ಔಟಿಂಗ್ ಇಲ್ಲ, ಏನೂ ಇಲ್ಲ. ಸಹಜವಾಗಿಯೇ ಒಂದು ರೀತಿಯ ಬೇಜಾರು, ಅದರಲ್ಲೂ ಕೂಡ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂಥದ್ದು. ಇದರಿಂದ ಯಾವಾಗ ಮುಕ್ತಿ ಹೊಂದ್ತೀನಿ ಅನ್ನುವಂತಹ ಚಡಪಡಿಕೆ, ಆತಂಕ ಎಲ್ಲವೂ ಕೂಡ ಅವರಲ್ಲಿ ಕಾಡ್ತಾ ಇರುವಂಥದ್ದು. ಅದನ್ನು ದೂರ ಮಾಡ್ಕೊಬೇಕು ಅಂದರೆ ಆಪ್ತರ ಜೊತೆಗೆ ಮಾತನಾಡಬೇಕು. ಫೋನ್ನಲ್ಲಿ ಮಾತನಾಡಿದಾರಂತೆ ನಟ ದರ್ಶನ್ ಅವರು.